ಈ ಬೊಂಬೆ ತೊಟ್ಟಿ ರಾಜ ಮನೆತನದ ಸಾಂಸ್ಕೃತಿಕ ಅಭಿರುಚಿಗೆ ಹಾಗೂ ಎಲ್ಲ ಸಂಪ್ರದಾಯದ ಆಚರಣೆಯ ಸಮನ್ವತೆಯ ಕೇಂದ್ರ ಬಿಂದುವಾಗಿದೆ. ಪ್ರತಿ ನವರಾತ್ರಿಯಲ್ಲಿ ಇಲ್ಲಿ ಗೊಂಬೆಗಳನ್ನು ಅಲಂಕರಿಸಿ ಇಂದಿಗೂ ಪೂಜೆ ಮಾಡಲಾಗುತ್ತದೆ. ಆ ಮೂಲಕ ಸರ್ವಧರ್ಮ ಸಮನ್ವಯತೆಯನ್ನು ಕಾಯ್ದುಕೊಂಡು ಬರಲಾಗಿದೆ. ಕೈಯಲ್ಲಿ ತ್ರಿಶೂಲ ಹಿಡಿದು ದುಷ್ಟ ಮಹಿಷಾಸುರನನ್ನು ವಧಿಸಿ ವಿಜಯ ಗಳಿಸಿ ನಗುತ್ತಿರುವ ಈ ಚಾಮುಂಡೇಶ್ವರಿಯೇ ದಸರಾ ಉತ್ಸವದಲ್ಲಿ ಅಂಬಾರಿ ಏರಿ ರಾರಾಜಿಸುವ ಮೂರ್ತಿ. ಕೇರಳದ ಓಣಂ ಹಬ್ಬವನ್ನು ಪ್ರತಿನಿಧಿಸುವ ಈ ಕಲಾಕೃತಿ ಮೈಸೂರು ರಾಜರಿಗೆ ಕೇರಳ ರಾಜರ ಕೊಡುಗೆಯಾದರೆ, ಅಮೃತಶಿಲೆಯ ಈ ಅಪೂರ್ವ ಕೃತಿಗಳು ಯುರೋಪಿನ ಶ್ರೇಷ್ಠ ಶಿಲ್ಪಿಗಳ ಸೃಷ್ಟಿ. ಗೋಪುರಾಗ್ರದಲ್ಲಿ ಪಂಚಕಲಶಗಳನ್ನು ಪ್ರತಿನಿಧಿಸುವ 80 ಕೆಜಿ ಚಿನ್ನದಿಂದ ರೂಪುಗೊಂಡು 760 ಕೆಜಿ ತೂಗುವ ಈ ವಿಶ್ವವಿಖ್ಯಾತ ಚಿನ್ನದ ಅಂಬಾರಿ ಅರಮನೆಯ ಆಕರ್ಷಣೆಯ ಕೇಂದ್ರ ಬಿಂದು. ಉಬ್ಬು ಶಿಲ್ಪತಂತ್ರದ ಆಕರ್ಷಕ ವಿನ್ಯಾಸಗಳನ್ನು ಹೊಂದಿರುವ ಅಂಬಾರಿ ವಿಜಯದಶಮಿಯ ದಿನ ಚಾಮುಂಡೇಶ್ವರಿಯನ್ನು ಹೊತ್ತು ಸಾಲಂಕೃತವಾಗಿ ಸಾಗುವುದನ್ನು ನೋಡುವುದೇ ಕಣ್ಣಿಗೊಂದು ಹಬ್ಬ. ಮುಖ್ಯ ಸಮಾರಂಭಗಳಲ್ಲಿ ಬಳಸುತ್ತಿದ್ದ ರಾಜ ಲಾಂಛನದ ಈ ಬೆಳ್ಳಿ ಕುರ್ಚಿ ಅರಮನೆಯ ಪೀಠೋಪಕರಣಗಳ ಕೊಠಡಿಯಲ್ಲಿದೆ. ಇಕ್ಕೆಲೆಗಳಲ್ಲಿ ಆಕರ್ಷಕವಾದ ಸಿಂಹಗಳ ಕೆತ್ತನೆ, ಮೇಲ್ಭಾಗದಲ್ಲಿ ರಾಜ ಲಾಂಛನ ಹೊಂದಿರುವ ಈ ಕುರ್ಚಿ ಬೆಂಗಳೂರಿನ ಬಾರ್ಟನ್ಸನ್ ಅಂಡ್ ಕಂಪನಿಯ ತಯಾರಿಕೆ. 3D ತಂತ್ರಜ್ಞಾನವನ್ನು ಬಳಸಿ ಬೆಳಕಿನ ಸಂಯೋಜನೆ ಮಾಡಿರುವ ಮರದ ಕೆತ್ತನೆಯ ಮೇಲ್ಭಾಗದಲ್ಲಿ ದಂತದ ಚೌಕಟ್ಟಿನ ನಡುವೆ ಅಂಬಾರಿಯಲ್ಲಿ ಮಹಾರಾಜರು, ಅವರ ಸೋದರ ಮತ್ತು ಸೋದರಳಿಯನನ್ನು ಹೊತ್ತ ಅಲಂಕೃತ ಆನೆ ಇರುವ ಇದು ಕೂಡ ಮೈಸೂರು ಅರಮನೆಯ ಸಂಗ್ರಹಾಗಾರದಲ್ಲಿರುವ ಒಂದು ಅಪೂರ್ವ ಕಲಾಕೃತಿ. ಇದರ ಜೊತೆ ಬೆಲ್ಜಿಯಂನ ಸ್ಫಟಿಕದ ಗಾಜಿನಿಂದ ಮಾಡಲಾಗಿರುವ ಕುರ್ಚಿಗಳು ಈ ಕೊಠಡಿಯ ಅಂದವನ್ನು ಇನ್ನೂ ಹೆಚ್ಚಿಸಿವೆ.